ರಜೆ ಅಲ್ಲ. ಹಾಂ ಹೌದೌದು, ಇಲ್ಲಿ ಯೂಟ್ಯೂಬ್ ಇದೆಯಲ್ಲ, ಬೆಳಿಗ್ಗೆ ಸಾಯಂಕಾಲ ಅದೇ ಆಯಿತು. ಹಾಂ ತೊಂದರೆ ಇಲ್ಲಪ್ಪ, ಬರಲಿ. ಬೇಡ 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 ಬೇಡ, ನಾನೇ ಆ ಕಡೆಯಿಂದ ಬರುವಾಗ ಕರ್ಕೊಂಬರ್ತೇನೆ, ಆಯಿತಾ? ಓಕೆ ಓಕೆ ಸರಿ. ಚಿನ್ನ, ಇವತ್ತು ಸಾಯಂಕಾಲ ಒಂದು ಸರ್ಪ್ರೈಸ್ ಇದೆ, ಆಯಿತಾ? ಐ ನೋ ಡ್ಯಾಡಿ, ಚಿರಾಗ್ ಟೆಕ್ಸ್ಟ್ ಮಾಡಿದ್ದಾನೆ. ಬೇಗ ಬೇಗ ತಿನ್ನಿ ಮಗ, ಲೇಟ್ ಆಗ್ತದೆ. ಬೇಗ ಬೇಗ ತಿನ್ನಿ. ಅಪ್ಪ ನಿಮ್ಮ ಫೋನ್ ಕೊಡಿಲಿ. ಆ ಪ್ಯಾಂಟ್ ಕಿಸೆ ಹರಿದೋಗಿದೆ, ಕೊಡಿ, ಸ್ಟಿಚ್ ಮಾಡಿ ಕೊಡ್ತೇನೆ. ಕೊಡಿಲ್ಲಿ, ಲೇಟ್ ಆಯ್ತು ಮತ್ತೆ ನೋಡುವ, ಆಮೇಲೆ ಕೂತ್ಕೊಂಡು ಸ್ಟಿಚ್ ಮಾಡ್ತೀನಿ. ಶುರು ಆಯ್ತಾ ರಾಜ? ಸ್ವಲ್ಪ ಆಚೆ ಊಟ ಏನ ಮಾಮನಲ್ಲಿ ಮಾತಾಡ್ಲಿಕ್ಕಿಲ್ವ? ಹಾಂ ಗ್ರೋಸರೀಸ್ ಬೇಕಿದ್ರೆ ವಾಟ್ಸಪ್ ಮಾಡಾಯ್ತಾ? ಮತ್ತೆ ಮಾಡ್ತೇನೆ. ಅಪ್ಪ ಕ್ಯಾಂಡಲ್ಸ್ ಬೇಕು. ಕ್ಯಾಂಡಲ್ಲ ಎಂತಕ್ಕೆ? ಸೈನ್ಸ್ ಪ್ರಾಜೆಕ್ಟ್. ಸರಿ ಸರಿ, ಸಂಜೆ ನೋಡುವ. ಎಂಥದ್ದು ಫೋಟೋ ಎಲ್ಲ ಇಟ್ಕೊಂಡು ಎಂತ ಮಾಡ್ತೀರಪ್ಪ ನೀವೆಲ್ಲ? ಎಂತ ಮಾಡೋದಂತ ಇಷ್ಟೊತ್ತು? ಮಲಗಲಿಕ್ಕೆ ಅವರಿಗೆ? ಎಲ್ಲಿ ಮಕ್ಕಳೆಲ್ಲ ಎಲ್ಲಿ ಹೋಗಿದ್ದಾರೆ? ಮಕ್ಕಳು ಮಲಗುವಾಗ ಲೇಟ್ ಆಗಿದೆ, ಎಂಥದ ಸೈನ್ಸ್ ಪ್ರಾಜೆಕ್ಟ್ ಅಂತ. ರಜೆ ಅಲ್ವಾ, ಮಲಗಲಿ. ಬರ್ತೇನೆ. ಓಯ್ ಟಿಫಿನ್. ಹಾಂ ನೀನು ನಿನ್ನೆ ಮಧ್ಯರಾತ್ರಿ ಎದ್ದಿದ್ಯಾ? ಇಲ್ಲ, ಯಾಕೆ? ಏನಿಲ್ಲ, ಸರಿ.
ಬೇಡ ಬೇಡ ಬರ್ತೇನೆ. ನಿಮಗೆ ರಾತ್ರಿ 12:30ಕ್ಕೆ ಅಲ್ರಾಮ್ ಇಟ್ಟು ನೀರು ಕುಡಿಲಿಕ್ಕೆ ಯಾರು ಹೇಳಿದ್ದು? ಅದು ಡಾಕ್ಟರ್, ನನಗೆ ಕಿಡ್ನಿ ಸ್ಟೋನ್ ಆಗಿತ್ತು. ಹಾಗೆ ಯಾರೋ ಹೇಳಿದರು ಆಗಾಗ ನೀರು ಕುಡಿತಾ ಇರಬೇಕು ಅಂತ. ಮತ್ತೆ ಅದೇ ಅಭ್ಯಾಸ ಆಯಿತು. ಅದೆಲ್ಲ ಬೇಡ, ಬಾಯಾರಿಕೆ ಆದರೆ ಮಾತ್ರ ನೀರು ಕುಡಿಬೇಕು, ಆಯಿತಾ? ಆಮೇಲೆ ಈ ಅಲ್ರಾಮ್ ಸಹ ಆಫ್ ಮಾಡಿ, ಅದು ಸಹ ಬೇಡ. ಮಾಡ್ತೇನೆ ಡಾಕ್ಟರ್. ಆಯಿತಾ? ಮತ್ತು ರಾತ್ರಿ ಎಂಥದ್ದು ನೋಡಿದಾಗೆ ಆಯಿತು ಅಂತ ಹೇಳಿದ್ರಲ್ಲ, ನನ್ನ ಪ್ರಕಾರ ಇಟ್ಸ್ ಜಸ್ಟ್ ಹ್ಯಾಲುಸಿನೇಷನ್. ಹ್ಯಾಲುಸಿನೇಷನ್ ಅಂದರೆ ನೀವೀಗ ಮಿಡ್ ನೈಟು ಡೀಪ್ ಸ್ಲೀಪಲ್ಲಿ ಇರ್ತೀರಲ್ವಾ, ಆವಾಗ ಅಲ್ರಾಮು ಅಥವಾ ಇನ್ಯಾವುದೋ ಶಬ್ದ ಆಗಿ ಎಚ್ಚರ ಆದಾಗ ನಮ್ಮ ಬ್ರೈನ್ ಪ್ರಿಪೇರ್ ಆಗಿರೋದಿಲ್ಲ ಆ ಸಿಚುವೇಶನಿಗೆ. ಸೊ ಹಾಗಾಗುತ್ತೆ ಸಮ್ಟೈಮ್ಸ್. ಓಕೆ, ಒಂದು ಕೆಲಸ ಮಾಡಿ, ಇನ್ ಕೇಸ್ ನೆಕ್ಸ್ಟ್ ಏನಾದರೂ ನಿಮಗೆ ಮಿಡ್ ನೈಟ್ ಎಚ್ಚರ ಆದರೆ ಒಂದೇ ಸಲ ಎದ್ದೇಳಬೇಡಿ. ಆಯಿತು. ಎದ್ದು ಬೆಡ್ ಮೇಲೆ ಒಂದು 2 ಮಿನಿಟ್ಸ್ ಕೂತ್ಕೊಳ್ಳಿ. ಹಾಂ. ಆಮೇಲೆ ಡೀಪ್ ಬ್ರೀತ್ ತಗೊಳ್ಳಿ. ಬ್ರೀದ್ ಇನ್, ಬ್ರೀದ್ ಔಟ್. ನೋಡೋಣ ಒಂದ್ಸಲ ಮಾಡಿ. ಓಕೆ ಓಕೆ, ಸ್ಲೋಲಿ. ಹಾಂ. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ಈಗ ಒಂದು 4-5 ಸಲ ಮಾಡಿ, ಆಮೇಲೆ ಎದ್ದೇಳ್ಬೋದು. ಆಯ್ತು ಡಾಕ್ಟರ್. ಆಯಿತಾ? ಓಕೆ ಅಲ್ಲ? ಓಕೆ, ಓಕೆ. ಸರಿ. ಮೆಡಿಸಿನ್ ಏನಾದರೂ ಬೇಕಾದ್ರೆ? ಏನು ಬೇಡ, ಏನು ಬೇಡ. ಆಯ್ತು. ಆದರೆ ಅಲ್ರಾಮ್ ಒಂದು ನೆನಪಲ್ಲಿ ಆಫ್ ಮಾಡಿ, ಆಯಿತಾ? ಆಯ್ತು ಡಾಕ್ಟರ್, ಆಯ್ತು. ಇನ್ ಕೇಸ್ ಇನ್ನೇನಾದರೂ ಆ ಥರ ಆದರೆ ಒಂದೇ ಸಲ ಬೆಡ್ಡಿಂದ ಎದ್ದೇಳಕ್ಕೆ ಹೋಗಬೇಡಿ. ನಿಧಾನ ಎದ್ದು ಒಂದು 2 ಮಿನಿಟ್ಸ್ ಹಾಗೇ ಕೂತ್ಕೊಂಡಿರಿ. ಆಮೇಲೆ ನಿಧಾನ ಉಸಿರನ್ನ ಒಳಗೆ ತಗೊಂಡು ಹೊರಗೆ ಬಿಡಿ. 1, 2, 3. ಹೆದ್ರಿ ಸತ್ತೆ ನಾನು. ಅಬ್ಬಾ, ಓಯ್, ಹಾಂ. ನನಗೆ ಜಂತಿಗೆ ಆಯ್ತಾ? ಹಿಂದೆ ಒಬ್ಳು ಅತಿಥಿ ಇದ್ದಾಳೆ. ಯಾರೋ ಕಳಿಸಿರ್ಬೇಕು, ಇಲ್ಲಾಂದ್ರೆ ನಿಮ್ಮಲ್ಲಿ ಯಾರೋ ಕರೆದಿರಬೇಕು. ಹೆದರುವಂಥದ್ದೇನಿಲ್ಲ.
ನಾನಿದ್ದೇನೆ ಅಂತ ತೋರಿಸ್ತಾ ಇದ್ದಾಳೆ ಅಷ್ಟೇ. ನಿನ್ನ ನಾಟಕ ಇಲ್ಲಿಗೆ ನಿಲ್ಸು. ಮರ್ಯಾದೆಯಿಂದ ಇಲ್ಲದ ಹೋದ್ರೆ ಸರಿ. ನಾನೆಂತಾದ್ರೂ ಮಾಡಿದ್ರೆ ಇನ್ನ ಬಾಯಿಗೆ ನೀರು ಸಮೇತ ಸಿಗ್ಲಿಕ್ಕಿಲ್ಲ. ಸ್ವಾಮಿ ಹೆದರಿಕೆ ಸ್ವಾಮಿ. ಹೆದರುವಂಥದ್ದೇನಿಲ್ಲ, ನನಗೆ ಬಿಡಿ, ಎಲ್ಲ ಸರಿ ಮಾಡುವ. ಆಯ್ತು. ಹ್ಞೂ. ಇದನ್ನು ಸೊಂಟಕ್ಕೆ ಇಲ್ಲಾಂದ್ರೆ ಕುತ್ತಿಗೆ ಕಟ್ಟಿ. ಆಯ್ತು ಸ್ವಾಮೀಜಿ. ಇದರಲ್ಲಿ ತಗಡಿದೆಯಲ್ಲ, ಅದನ್ನು ಮಲಗಬೇಕಾದ್ರೆ ದಿಮ್ಮಿನ ಅಡಿಗಿಡಿ. ಆಯ್ತಾಯ್ತು. ಎಲ್ಲ ಸರಿ ಆಗ್ತದೆ. ಧೈರ್ಯ ಮುಖ್ಯ. ಆಯಿತು ಸ್ವಾಮೀಜಿ, ಬರ್ತೇನೆ. ಹಾಂ.